ಹಲೋ ಗಾಯ್ಸ್, ವಿಡಿಯೋ ಚಾಲೂ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಗಂಗಾವತಿ ಚಾನಲ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ಮೌರ್ಯರ ಸಮಾಧಿಗಳು ಅಂದರೆ ಮ್ಯಾಗ್ನೆಟಿಕ್ ಹಿಲ್ಸ್. ನೋಡಿದರೆ ಹೋಗೋಕ್ಕೆ ದಾರಿ ಇದೆ, ಬನ್ನಿರಿ ಎಲ್ಲರೂ ನಾವು ಹೋಗೋಣ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕು ಇಲ್ಲಿಂದ. ಫುಲ್ ಗೊಜ್ಜಲಾಗಿದೆ, ರಜ್ಜಾಗಿದೆ. ಅದಕ್ಕೆ ಎರಡನೇ ದಾರಿ ಇದ್ರ ಮೇಲೆಸಿಂದ ಹತ್ತಿ ಹೋಗಿಬಿಡ್ಬೇಕಂತ ಅನ್ಕೊಂಡಿದ್ದೀವಿ. ಬರ್ರಿ ಹೋಗೋಣ. ಈಗ ನಾವು ಮಳೆಗಾಲದಲ್ಲಿ ಬಂದಿದ್ದೀವಲ್ಲ, ಅದಕ್ಕೆ ಹೇಳಕ್ಕೆ ಬರಲ್ಲ, ಮಳೆ ಬರ್ಬೋದಂತ ಛತ್ರಿನೂ ತಂದೀವಿ. ಅದೇ ನಮ್ಮ ಟಾರ್ಗೆಟ್. ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬೇಕು. ಬರ್ರಿ ಹೋಗೋಣ. ಆಫ್ 1958 ರ ಪ್ರಕಾರ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಯಾರಾದರೂ ಇದನ್ನು ನಾಶ ಮಾಡಿದರೆ, ಸ್ಥಳಾಂತರಿಸಿದರೆ, ಹಾನಿಯುಂಟು ಮಾಡಿದರೆ, ಬದಲಿಸಿದರೆ, ವಿಕೃತಗೊಳಿಸಿದರೆ, ಗಂಡಾಂತರಗೊಳಿಸಿದರೆ ಅಥವಾ ದುರುಪಯೋಗಿಸಿದರೆ ಅಂಥವರನ್ನು ಮೂರು ತಿಂಗಳವರೆಗೆ ಹಚ್ಚಿಸಬಹುದಾದ ಕಾರಾಗೃಹವಾಸಕ್ಕೆ ಒಳಪಡಿಸಲಾಗುವುದು ಅಥವಾ 5,000 ರೂಪಾಯಿದವರೆಗೆ ಹೆಚ್ಚಿಸಬಹುದಾದ ದಂಡ ಅಥವಾ 2 ರೀತಿಯ ಶಿಕ್ಷೆ ಒಳಪಡಿಸಲಾಗುವುದು. 5,000 ರೂಪಾಯಿ ದಂಡ, 3 ತಿಂಗಳ ಜೈಲು ಮಾಡ್ತಾರೆ. ಇಲ್ಲಿ ಇದು ಯಾವ ವಸ್ತುಗಳಿಗೆ ಏನು ಮಾಡಬಾರ್ದು. ಒಂದು ಸುಮ್ಮನೆ ನೋಡ್ಕೊಂಡು ಹೋಗ್ರಿ ನಮ್ಮೂರಿಗೆ. ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಿರೋದೆಂದರೆ ಹಿರೇಬೆಣಕಲ್ ಮ್ಯಾಗ್ನೆಟಿಕ್ ಸೈಟ್ಸ್. ಹಿರೇಬೆಣಕಲ್ ಮಹಾಶಿಲಾಗಳ ಶಿಲಾ ತಾಣ ಹಿರೇಬೆಣಕಲ್ನಲ್ಲಿ. ಇದು ಬಹಳ ಪುರಾತನವಾದ ಜಾಗಗಳಿವೆ ನಮ್ಮಲ್ಲಿ. ಕರ್ನಾಟಕದಲ್ಲಿ ಇರೋದಂತೂ ಅದರಲ್ಲಿಯೂ ಬಹಳ ಒಳ್ಳೆಯ ವಿಷಯ ನಮ್ದು ಏನಂದರೆ, ನಮ್ಮ ಕರ್ನಾಟಕದಲ್ಲಿ ಅಷ್ಟು ಪುರಾತನ ಜಾಗಗಳಿದಾವೆ ಅಂದರೆ ಇದು ಸುಮಾರು 3,000 ವರ್ಷಗಳ ಐತಿಹಾಸಿಕ ತಾಣವಾಗಿದೆ. ಇದು ಇಲ್ಲಿಂದ ಸ್ವಲ್ಪ ಮೇಲೆ ಏರಿ ಹೋದರೆ ಅಲ್ಲಿ ಕಾಣ್ತಾವೆ ಎಲ್ಲ, ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಬರೆದಿದ್ದಾರೆ. ಇಲ್ಲಿ ಏನೇನಂತ ಬಂದಿದ್ದಾರೆ ಅಂದರೆ, ಇದು ಐತಿಹಾಸಿಕ ಪೂರ್ವ ತಾಣವು ಸುಮಾರು 3,000 ಚದರ ಕಿಲೋಮೀಟರ್ಗಳ ವಿಸ್ತೀರ್ಣದ ಹರಡಿದೆ. 3,000 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದೆ. ಅಲ್ಲಿ ಮೇಲೆ ವಿವಿಧ ರೀತಿಯ ಮಹಾಶಿಲೆಗಳಾದ ಸಣ್ಣ ಹಾಗೂ ದೊಡ್ಡ ಡಾಲ್ಮಿಯಾಗಳು, ಕಲ್ಲಿನ ವೃತ್ತಗಳು, ಬಂಡೆಯ ಗೋಡೆಗಳು ಹಾಗೂ ಶಿಸ್ಟ್ಗಳನ್ನು ನೋಡಬಹುದು. ವಿವಿಧ ರೀತಿಯ ಮಹಾಶಿಲಾ ಪ್ರಾದೇಶಿಕವಾಗಿ ವಿಂಗಡಿಸುವುದರಲ್ಲಿ ಇಲ್ಲಿ ನಿಮಗೆ ಗಮನಿಸಬಹುದು. ಇವುಗಳಲ್ಲಿ ಕೆಲವು ಈ ತಾಣಕ್ಕೆ ಅನುರೂಪವಾದ ಸ್ವರೂಪ ಹೊಂದಿದೆ. ಅಂದರೆ ಈ ಟೈಪ್ ಎಲ್ಲ ಇದಾವೆ. ಈಗ ಮೇಲೆ ಅದಕ್ಕೆ ದಾರಿ ಐತಿ, ದಾರಿನ ತೋರಿಸ್ತೀವಿ, ಬನ್ನಿ ಹೋಗೋಣ. ಮೊದಲು ಆ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಭಾಳ ದೂರಗಳಿಂದ ನಡ್ಕೊಂತ ಹೋಗ್ಬೋದಿತ್ತು. ಆದರೆ ಈಗ ಗೌರ್ಮೆಂಟ್ ಕಡೆಯಿಂದ ಇದಕ್ಕೆಲ್ಲ ಸ್ಮಾರಕ ಮಾಡಿ ಇಲ್ಲಿ ಹೋಗೋಕ್ಕೆ ಜನರಿಗೆ ಹೆಲ್ಪ್ ಆಗ್ಬೇಕಂತಂದು ದಾರಿಗಳನ್ನು ಮಾಡಿದ್ದಾರೆ. ಈ ದಾರಿಗಳನ್ನು ನೋಡ್ಕೊಂತ, ಮ್ಯಾಪ್ ನೋಡ್ಕೊಂತ ನಾವು ಹೋದರೆ ಬರ್ತೀವಿ. ಕರೆಕ್ಟ್ ಈ ಮ್ಯಾಪ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಇವೆ ಹೆಂಗೆ ಹತ್ಬೇಕಂತ. ಇದು ನಮ್ಗೆ ಒಂದು ವೇಳೆ ಮರೆತ್ರೂ ಇಲ್ಲಿ ಅಲ್ಲೊಂದು ಇಲ್ಲೊಂದು ರಾಡ್ಗಳನ್ನು ಹಾಕಿದ್ದಾರೆ. ಆ ರಾಡ್ಗಳನ್ನು ಫಾಲೋ ಮಾಡ್ಕೊಂತ ಹೋದರೆ ಕರೆಕ್ಟ್ ಅಲ್ಲಿಗೆ ತಲುಪ್ತೀವಿ ನಾವು. ಇಲ್ಲಿ ಸ್ಟೆಪ್ ಟೈಪ್ನು ಮಾಡಿದ್ದಾರೆ ಸ್ವಲ್ಪ ಅವ್ರ ಕೈಲಿ ಆದಷ್ಟು. ಛತ್ರಿ ಬೇ. ನಾವು ಮಳೆಗಾಲದಲ್ಲಿ ಬರೋಕ್ಕೆ ಕಾರಣ ಏನೆಂದರೆ, ಮಳೆ ಬಂದಿರುತ್ತೆ, ವಾತಾವರಣ ತಂಪಿರುತ್ತೆ ಮತ್ತು ಗ್ರೀನ್ ಸ್ವಲ್ಪ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಕಾಣೋಕ್ಕೆ. ಇಲ್ಲಿದೆ ಅಲ್ಲ ಈ ಟೈಪ್ ರಾಡ್ಗಳು ಅಲ್ಲ, ಈ ಟೈಪ್ ರಾಡ್ಗಳು ನಮಗೆ ಗುರುತಿಗೆ, ಅಂದರೆ ನಾವು ಎಲ್ಲಿ ಕಳೆದು ಹೋಗ್ಬಾರ್ದು. ಈ ರಾಡ್ಗಳ ಪ್ರಕಾರ ಕರೆಕ್ಟ್ ಹೋಗ್ಬೇಕಂತ. ನಮ್ಮ ಹುಡುಗ ಸ್ವಲ್ಪ ಸ್ಪೀಡ್ ಅದಾನ ನಮಗಿಂತ. ಇಲ್ಲಿ ನಮ್ಮೂರವ್ರನ್ನೂ ಸ್ವಲ್ಪ ಪೇಂಟ್ಗಳಿಂದ ಹೀಗೆ ಹೋಗ್ಬೇಕಂತ ಚಿಹ್ನೆಗಳನ್ನು ಮಾಡಿದ್ದಾರೆ.
ಇಲ್ಲಿ ಕೆಳಗೆ ನೀರು ಬರೋದು ಕಾಣಲ್ಲ, ಹೋಗೋದು ಕಾಣ್ತಿದೆ. ಮಳೆ ಬಂದಿದೆಯಲ್ಲ, ಅದಕ್ಕೆ ಮಳೆ ಬಂದಿದ್ದಕ್ಕೋಸ್ಕರನೇ ನಾನು ಬೇಕಂತ ಬಂದಿರೋದು. ಚರಿತ್ರೆಯ ಪದರುಗಳು. 5000 ವರ್ಷಗಳ ಹಿಂದೆ ನಡೆದಾಡಿದ ಪೂರ್ವ ಜನರ ಹೆಜ್ಜೆ ಗುರುತು ಮೇಲೆ ನಿಮ್ಮ ಪಾದವನ್ನು ಇಡುತ್ತಿದ್ದೀರಿ. ಅಂದರೆ ಇಲ್ಲೆಲ್ಲ 5000 ವರ್ಷದ ಹಿಂದೆ ಜನರು ನಡೆದಾಡಿದ್ರು. ಆ ನಡೆದಾಡಿದ ದಾರಿ ಮೇಲೆ ನಾವು ನಡೀತಿದ್ದೀವಿ ಅಂತ ಅದನ್ನು ಬರೆದಿದ್ದಾರೆ. ನೆಕ್ಸ್ಟ್, ಶಿಲಾಯುಗದ ಜನರು. ಹಿರೇಬೆಣಕಲ್ ಒಂದು ಪುರಾತನ ತಾಣ. ಕ್ರಿಸ್ತ ಪೂರ್ವ 3000 ವರ್ಷಗಳ ಹಿಂದೆ ಇಲ್ಲೊಂದು ನಾಗರಿಕತೆ ಇದ್ದಂತೆ ಪುರಾತತ್ವ ತಜ್ಞರು ಸಾಕ್ಷಿ ದೊರಕಿದೆ. ಇಲ್ಲಿನ ನವಶಿಲಾಯುಗದ ಜನರು ಗೋಪಾಲಕರು, ಅಂದರೆ ದನ ಕಾಯ್ತಿದ್ರು, ರೈತರಾಗಿದ್ದರು. ಹಿರೇಬೆಣಕಲ್ನಲ್ಲಿ ಬಂಡೆ ಕಲ್ಲುಗಳ ಮೇಲೆ ಆಕಳು ಚಿತ್ರ ಬರೆದೇ ಬಹುಶಃ ಇವರೇ ಆಗಿದ್ದು. ಬೆರಣಿ ಸುಟ್ಟು ಬೂದಿ ಗೋಡೆಗಳು ಇವರ ಕಾಲುವೆಯಾಗಿದೆ. ಇವರ ಕಾರಣಿಯಾಗಿವೆ. ಅಂದರೆ ಇವ್ರದ್ದು ಎಷ್ಟು ಹಳೆ ಕಾಲ ಆಯ್ತಂತಂದರೆ, ಫಸ್ಟು ನವಶಿಲಾಯುಗ ಅಂದರೆ ಸುಮ್ಮನೆ ಖಾಲಿಗಳಿದ್ದು. ಆಮೇಲೆ ಇವ್ರದ್ದು ಮಹಾಶಿಲಾಯುಗ ಅಂದರೆ ಫಸ್ಟು ಬರೇ ಇರ್ತಿದ್ರು ಇವ್ರು ಜನರು. ಆಮೇಲೆ ಹಿಂಗೆ ಈ ಟೈಪ್ ಮಾಡ್ಕೊತ ಇದ್ರು. ಅದಾದಮೇಲೆ ವಿಜಯನಗರ ಕಾಲ, ಅದಾದಮೇಲೆ ಭಾರತ ಸ್ವತಂತ್ರ. ಅಂದರೆ ಇದು ಭಾಳ ಹಿಂದೆ ಅಶೋಕನ ಕಾಲದ ಆವಾಗ ಇದು ಅಶೋಕನ ಕಾಲದಕ್ಕಿಂತ ಹಿಂದೆ ನಮ್ದಿತ್ತು. ಅದಾದಮೇಲೆ ಇಲ್ಲಿಂದ ಕೊಂಚ ದೂರದಲ್ಲಿ ಕಾಣುವ ಸ್ಮಾರಕ ಮಹಾಶಿಲಾ ಮೆಗಾಲಿಥಿಕ್ ಹಿಲ್ಸ್. ಅದು ಮೆಗಾಲಿಥಿಕ್ ಹಿಲ್ಸ್ ಯುಗವೆಂದು ಹೇಳುವ ಕಾಲದ ಜನರು ಕಟ್ಟಿರುವುದೇ. ಈ ಕಾಲಘಟ್ಟದಲ್ಲಿ ಇರುವ ದೊಡ್ಡ ಕಲ್ಲಿನ ರಚನೆ ಕಾಣಬಹುದು. ಇಲ್ಲಿಂದ ಜೋಡಣೆ ನಿಲುಗಡೆ. ಹೋಗೋಣ ಬನ್ನಿ ಮುಂದೆ. ಇಲ್ಲಿಂದ ಇನ್ನೂ ಭಾಳ ದೂರ ಇದೆ. ಇಲ್ಲಿ ದಾರಿ ಕಾಣ್ತಿದೆ. ನಮ್ಮ ಊರಿನ ಎಲ್ಲ ಒಳ್ಳೆ ಜನರು ಭಾಳ ಚೆನ್ನಾಗಿ ಇದಕ್ಕೆ ದಾರಿ ತೋರ್ಸೋಕ್ಕೆ ಎಲ್ಲಂದಲ್ಲಿ ಟಿಕ್ ಮಾಡಿ ದಾರಿ ತೋರಿಸಿದ್ದಾರೆ. ಇದ್ರ ಪ್ರಕಾರ ಹೋದರೆ ನೀವು ಎಲ್ಲಿ ಕಳೆದೋಗಲ್ಲ, ಸೀದಾ ಅಲ್ಲೇ ಹೋಗ್ತೀರಾ. ಮೌರ್ಯರ ಸಮಾಧಿಗಳು, ಮೆಗಾಲಿಥಿಕ್ ಹಿಲ್ಸ್, ಅಲ್ಲಿಗೆ ಬನ್ನಿ ಹೋಗೋಣ. पंद्रह मिनट का बनता है, ज़्यादा बनता. ಹಾಂ, ವಿಡಿಯೋ ಲಾಂಗ್ ಇರುತ್ತೆ, ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ನೋಡೋಕ್ಕೆ. ಅದಕ್ಕೆ ಇಲ್ಲಿ ಸ್ಪೀಡ್ ಕಾಡ್ತೀನಿ ಚೆನ್ನಾಗಿ. ಹಿಂಗಿದೆ ದಾರಿ ಹತ್ತೋಕ್ಕೆ. ನೀವು ಎಲ್ಲೆಲ್ಲಿ ಹೋಗಬೇಡ್ರಿ,
ಸೀದಾ ಬರ್ರಿ. ಇಲ್ಲಿಂದ ನೀರು ಬರ್ತಿದೆ, ಮಳೆ ಬಂದಿದೆಯಲ್ಲ ಬೆಳಿಗ್ಗೆ, ಅದಕ್ಕೆ. ಇಂಥ ಕಡೆ ಎಲ್ಲ ಮಳೆ ಬಂದಾಗ ಬರ್ಬೇಕು ಮೇನ್. ಬಿಸಿಲ್ದಾಗ ಬಂದರೆ ತಲೆನೂ ಸುಡುತ್ತೆ, ಕುಂಡಿನೂ ಸುಡುತ್ತೆ. ಕುಂಡಿ ಅಲ್ಲ, ಮಂಡಿ ಸುಡುತ್ತೆ. ಕಾಯ್ ಕೆಳಗೆ ಬರಲ್ಲ. ಇಲ್ಲಿನೂ ಕರಡಿ ಹಣ್ಣ ಇರ್ತಾನೆ, ಚಿರತೆ ಹಣ್ಣ ಅಲ್ಲಿ ಹಂಗೆ, ಇಲ್ಲಿ ಕರಡಿ ಹಣ್ಣ ಹಂಗೆ. ಬನ್ನಿ, ನಾವಿಬ್ಬರೇ ಬಂದಿದ್ದೀವಿ, ಮತ್ತೆ ಯಾರಿಲ್ಲ. ಇವರು ನಮ್ಮ ತಮ್ಮ ಮೊಯ್ದೀನ್, ನಾನು ಚಾಂದ್ ಪಾಷಾ. ಸ್ವಲ್ಪ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಫೈನಲಿ. ಭಾಳ ಇಲ್ಲ, ಸ್ವಲ್ಪ ಇದು ಇನ್ನು ಮುಂದೆ ಭಾಳ ಇದೆ. ಮೈಕಿದ್ದಲ್ಲ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಾವು ಈಗ ಈ ಚಿತ್ರದ ಬಗ್ಗೆ, ನಮಗೆ ಈ ನಾಗರಿಕತೆ ಬಗ್ಗೆ ಗೊತ್ತಾಗ್ತಿದ್ದಿಲ್ಲ. ಇದರಲ್ಲಿ ಅವರು ಚಿತ್ರ ಹೇಗೆ ಬಿಡಿಸಿದ್ದಾರೆ, ಮತ್ತೆ ಚಿತ್ರವನ್ನು ಬೆಳೆಸೋಕ್ಕೆ ಯಾವ್ದು ಪದಾರ್ಥವನ್ನು ಯೂಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರಗಳಿವೆ, ಅವು ಏನಂತ ಜಲ್ದಿ ಗೊತ್ತಾಗಲ್ಲ. ಇದರಲ್ಲಿ ಒಂದು ಕುದುರೆ ಇದೆ, ಕುದುರೆ ಮೇಲೆ ಮನುಷ್ಯ ಕುಂತು ಬೇಟೆ ಆಡ್ತಿದ್ದಾನೆ. ಅಂದರೆ ಇಲ್ಲಿ ಕುದುರೆ ಇದೆ, ಇಲ್ಲಿ ಆಕಳು ಇದೆ. ಆಕಳು ಬಹುಶಃ ಕಾಣಲ್ಲ, ಅಲ್ಲಿದೆ, ನಾನು ಇನ್ನೊಂದು ತೋರಿಸ್ತೀನಿ. ಇಲ್ಲಿ ಕುದುರೆಗಳು ಯಾಕೆ ಮಾಡಿದ್ರು ಅಂದರೆ, ಅವರು ತಮ್ಮ ಗುರುತಿಗೋಸ್ಕರ ಮಾಡಿದ್ದಾರೆ. ಹಿಂಗ ಜನಗಳು ಬೇಟೆ ಆಡ್ತಿದ್ರು ಈ ಕಾಲದಲ್ಲಿ, ಹಿಂಗ ಎತ್ತುಗಳಿದ್ರು. ಇನ್ನೊಂದು ಇಲ್ಲಿದೆ ನೋಡಿ, ಆ ಜನರು ಕೂಡಿರ್ತಿದ್ರು. ಇದು ನೀರು ಹಾಕಿದ್ರೆ ಏನು ಬರಲ್ಲ, ಈಗ ಮಳೆಗಾಲದಾಗ ಎಲ್ಲ ಒಣಗಿದೆಲ್ಲ, ಅದಕ್ಕೆ ನಾನು ನೀರು ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿವೆ. ಇದು ಅವರೇ ಬಿಡಿಸಿದ್ದು ಮನುಷ್ಯರು. ನಾವು ಈಗಿನ ಕಾಲದವ್ರು ಬಿಡಿಸಿದ್ದಲ್ಲ, ಇದು ಅವರುಗಳು ಬಿಡಿಸಿದ್ದು. ಓಕೆ, ಇದಕ್ಕೆ ಸಹಸ್ರಪದಿ ಅಂತಾರೆ. 1000 ಕಾಲುಗಳು ಇರ್ತಾವೆ ಇದಕ್ಕೆ. ನಿಮಗೆ ಡೌಟ್ ಇದ್ರೆ ಇಲ್ಲಿ ಬರ್ರಿ, ಎಣಿಸ್ಕರ್ರಿ, 1000 ಕಾಲು ಇರ್ತಾವ. ಇದ್ದಿಲ್ಲ ಅಂದರೆ ನಮ್ಮ ವಿಡಿಯೋಗೆ ಅಣ್ಣ ಇದಕ್ಕೆ 1000 ಕಾಲು ಇದ್ದಿಲ್ಲ ಅಂತ ಕಮೆಂಟ್ ಮಾಡಿ, ನಾವು ಒಂದ್ಸತಿ ನೋಡೋವಂತ. ದೋಸ್ತ ಇಲ್ಲಿ ಬರಪ್ಪ. ಇನ್ನೊಂದು ಪ್ರೂಫ್ ಇದೆ, ಇಲ್ಲಿ ನೋಡ್ರಿ. ಇದು ಒಣಗಿರುತ್ತಲ್ಲ, ಅದಕ್ಕೆ ಕಾಣಲ್ಲ. ಸ್ವಲ್ಪ ನೀರು ಉಗ್ಗಿದ್ರೆ ಇದಕ್ಕೆ ಕಲರ್ ಬರುತ್ತೆ. ಇಲ್ಲಿ ರೈತ ಇದ್ದಾನೆ, ರೈತ ಅಳಿಸೋಗಿದ್ದಾನೆ, ಈಗನೂ ಅಳಿಸೋಗಿದ್ದಾನೆ ರೈತನಿಗೆ. ಅದಕ್ಕೆ ಆಕಳುಗಳನ್ನು ಅಲ್ಲಿ ಅವ್ರು ಮಾಡಿದ್ದಾರೆ ಚಿತ್ರ. ಬನ್ನಿ ಮುಂದುವರಿಯೋಣ. ಇಲ್ಲಿ ಇನ್ನೊಂದು ಅದ್ಭುತ ಏನಂದರೆ, ಇಲ್ಲಿ ನೀರು ಹೊರಟಿದೆ, ನೀವು ನೋಡ್ತಿದ್ದೀರಾ. ಈ ನೀರು ಅಲ್ಲಿ ಇಲ್ಲಿ ಹರ್ಕೊಂಡು ಬಂದಿಲ್ಲ, ಗುಡ್ಡದ ಕೆಳಗಿಂದ ಬಂದಿದೆ. ಅಂದರೆ ಅಲ್ಲಿಂದ ಮೇಲಿಂದ ಗುಡ್ಡದ ಕೆಳಗಿಂದನೇ ಬಂದಿದೆ. ನಿಮಗೆ ತೋರಿಸ್ತೀನಿ, ತಾಂಬರ್ರಿ. ಇಲ್ಲಿಂದ ಬರ್ತಿದೆ, ಪ್ರೂಫ್ ನೋಡ್ರಿ. ಇಲ್ಲಿಂದ ಬರ್ತಿದೆ ಅಲ್ವಾ ನೀರು ಗುಡ್ಡದ ಕೆಳಗಿಂದ ಬರ್ತಿದೆ. ಈ ಕಡೆ ಯಾವುದು ಹೋಗೋಕ್ಕೆ ಚಾನ್ಸ್ ಇಲ್ಲ, ಈ ಕಡೆ ಯಾವುದು ಹೋಗೋಕ್ಕೆ ಚಾನ್ಸ್ ಇಲ್ಲ, ನೀರದ. ಇಲ್ಲಿಂದ ಹರ್ಕೊಂಡು ಇಲ್ಲಿ ಬಂದು ಟಚ್ ಆಗಿ ಅಲ್ಲಿ ಹೋಗಿ ಅಲ್ಲಿಂದ ಹಂಗೆ ಮುಂದೋಗ್ತಿದೆ. ಗುಡ್ಡದ ಕೆಳಗಿಂದ ಬರ್ತಿದೆ ನೀರು. ಈಗ ಇಲ್ಲಿರೋ ಸದ್ಯಕ್ಕೆ ಬಿದ್ದಿದೆ. ನೀವು ಮುಂದೆ ತೋರಿಸ್ತೀವಿ ಬರ್ರಿ. ಒಂದು ದೊಡ್ಡ ನಗರನೇ ಇದೆ ಇದ್ರದ್ದು. ಈ ಜಾಗನೆಲ್ಲ ಕೆಲವೊಂದು ಕಡೆ ಮುರಿದು ಬಿಟ್ಟಿದ್ದಾರೆ. ತಾವು ಬಿಳಿಸಿ ಆಮೇಲೆ ಎತ್ತಿಟ್ಟು ಹಿಂಗೆಲ್ಲ ಮಾಡಿ ಹೋಗಿದ್ದಾರೆ. ಇಲ್ಲಿಂದ ಒರಿಜಿನಲ್ ಮೆಗಾಲಿಥಿಕ್ ಹಿಲ್ಸ್ ಅಂದರೆ ಮೌರ್ಯರ ಸಮಾಧಿಗಳು.
ಇವು ಸುಮ್ಮನೆ ಹೊರಗಿನ ಔಟ್ಲೈನ್ಗಳು, ಇನ್ನೂ ಒಳಗೆ ಭಾಳ ಇದ್ದಾವೆ, ಬನ್ನಿ ತೋರಿಸ್ತೀವಿ. ಎಲ್ಲರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ತೋರಿಸ್ತಿರೋ ಜಾಗ ಕರ್ನಾಟಕದಲ್ಲಿರುವ ಪಿರಾಮಿಡ್ಸ್ಗಳಂತಲೇ ನೀವು ಹೇಳ್ಬೋದು. ಯಾಕಂದರೆ ಈ ಜಾಗ ಇರೋದೇ ಆಗಿದೆ. ಪಿರಾಮಿಡ್ಸ್ಗಳು ಹೇಗೆ ರಾಜರು ತಮ್ಮ ಸ್ಮಾರಕಗಳಿಗೋಸ್ಕರ, ತಮ್ಮ ನೆನಪಿಗೋಸ್ಕರ ಅವರ ಸೈನ್ಯನ, ಅವರ ಒಡವೆಗಳು, ಅವರು ಮಾಡಿ ಹಾಕೊಂಡು ಕೂರ್ತಿರೋ ಕುರ್ಚಿಗಳು, ಅವನ್ನೆಲ್ಲ ಹೇಗೆ ರಾಜರ ಸತ್ತ ಮೇಲೆ ಅವ್ರಿಗೋಸ್ಕರ ಒಂದು ರೂಮ್ ಮಾಡಿ ಎಲ್ಲ ಅವ್ರ ಸೈನ್ಯನೆಲ್ಲ ಅಲ್ಲಿ ಹಾಕಿ ಹೆಂಗೆ ಕಟ್ತಿದ್ರು, ಇದನ್ನು ಆ ಥರನೇ. ಅಂದರೆ ಇದು ರಾಜರಿಗೋಸ್ಕರ ಅಲ್ಲ, ಬರೀ ನಮ್ಮ ಊರಲ್ಲಿರೋ ಇಲ್ಲಿ ಮಾಡಿ ಹೋಗಿರೋ ಜನರಿಗೋಸ್ಕರ ಅವ್ರ ಸಮಾಧಿಗಳನ್ನು ಈ ಥರ ಕಟ್ಟಿದ್ದಾರೆ. ಈ ಥರ 4 ಗೋಡೆಗಳು ಕಟ್ಟಿ ಮೇಲೆ ಚಾವಣಿಯನ್ನು ಹಾಕಿದ್ದಾರೆ. ಇದು ಯಾವ ಪಿರಾಮಿಡ್ಸ್ಗಳಿಗೂ ಕಡಿಮೆ ಇಲ್ಲ. ಯಾಕಂದರೆ 3000 ವರ್ಷಗಳ ಹಿಂದೆ ಈ ಥರ ಒಂದು ನಡೆದಿದೆ ಅಂದರೆ ಅದು ನಿಜಕ್ಕೂ ನಾವು ಈ ಜಾಗವನ್ನು ನೋಡಬೇಕಾಗಿರೋ ಕಾರಣವಾಗಿರುತ್ತದೆ. ಇಲ್ಲಿ ಬಂದು ಎಲ್ಲವನ್ನು ನೋಡೋಕೆ ನಿಮಗೆ ಬಹಳ ಅನುಕೂಲವಾಗಿದೆ. ಇಲ್ಲಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಈ ಜಾಗ. ಎಷ್ಟೋ ಜನ ಈ ಜಾಗನ ತೋರಿಸಿಲ್ಲ. ಈ ಜಾಗನ ನಮ್ಮ ಅಪ್ಪು ಸರ್ ಅವರ ಮೂವಿ ಗಂಧದ ಗುಡಿಯಲ್ಲಿ ತೋರಿಸಲಾಗಿದೆ. ಅಪ್ಪು ಸರ್ ಇದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ, ಆದರೆ ಅವರು ಫಿಲ್ಮ್ನಲ್ಲಿ ಈ ಜಾಗನ ತೋರಿಸಿದ್ದಾರೆ. ಅವರಿಗೆ ಇಲ್ಲಿ ಬರೋಕ್ಕಾಗಿಲ್ಲದೆ ಇರ್ಬೋದು, ಆದರೆ ನಾವು ಬಂದಿದ್ದೇವೆ. ನೀವು ನಮ್ಮ ಕಡೆಯಿಂದ ಈ ಜಾಗನ ನೋಡಿ ಈ ವಿಡಿಯೋ ಅಪ್ಪು ಸರ್ ನೆನಪಿಗಾಗಿ ಅಂತ ತಿಳ್ಕೊಂಬಿಡಿ. ಅಪ್ಪು ಸರ್ ಅಭಿಮಾನಿಗಳಿಗೆ ನಮಗೆಲ್ಲರಿಗೂ ಮಾಡ್ತಿದ್ದೀವಿ ಈ ವಿಡಿಯೋ ನಿಮಗೋಸ್ಕರ. ಈ ಜಾಗ ಕರ್ನಾಟಕದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿರುವ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಎನ್ನುವ ಸ್ಥಳದಲ್ಲಿ ಈ ಜಾಗ ಇದೆ. ಇದಕ್ಕೋಸ್ಕರ ಸುಮಾರು ನೀವು ನಡ್ಕೊಂಡ್ರೆ ನೀವು ಗಾಡಿ ತಗೊಂಡು ಇಲ್ಲಿ 3 ಕಿಲೋಮೀಟರ್ ತನಕ ಇಲ್ಲಿ ಹೊರಗೆ ನಿಂದ್ರಿಸ್ಬೋದು ನಿಮ್ಮ ಗಾಡಿಗಳನ್ನು. ಅದಾದಮೇಲೆ ನೀವು ಬೆಟ್ಟದ ಮೇಲೆ ಬರಬೇಕಂದ್ರೆ ನಡ್ಕೊಂಡೇ ಬರಬೇಕು. ಬೆಳಗಿನ ಜಾವ ಸಮಯದಲ್ಲಿ ಬರಬೇಕು. ಬೆಳಗಿನ ಸಮಯದಲ್ಲಿ ನೀವು ಬಂದರೆ ಇಲ್ಲಿ ವಾತಾವರಣ ತಂಪಿರುತ್ತೆ, ನಿಮಗೆ ಹತ್ತೋಕೆ ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಆರಾಮಾಗಿ ಮೇಲೆ ಹತ್ತಿರ್ಬೋದು ನೀವು. ಅದೇ ನೀವು ಮಧ್ಯಾಹ್ನದ ಸಮಯದಲ್ಲಿ ಬಂದರೆ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ, ತಲೆ ಎಲ್ಲ ಕೆಟ್ಟೋಗಿರುತ್ತೆ, ಮತ್ತು ಹತ್ತಿದಾಗ ಹಸು ಭಾಳ ಆಗ್ತಿರುತ್ತೆ. ಇನ್ನೊಂದು ಏನಂದರೆ ಈಗ ಮಳೆಗಾಲ ಇದೆ, ಇಲ್ಲಿ ನೀರು ಚೆನ್ನಾಗಿದೆ, ಕುಡಿಯೋಕೆ ಉಪಯೋಗ ಇದೆ, ಚೆನ್ನಾಗಿ ನೀರು ಕುಡಿಬೋದು ಇಲ್ಲಿ ನೀರು. ಅದೇ ನೀವು ಬೇಸಿಗೆಗಾಲದಲ್ಲಿ ಬಂದರೆ ಖಂಡಿತ ನೀರು ತಗೊಂಡೇ ಬರಬೇಕು. ಇಲ್ಲಿ ಎಲ್ಲಿ ನೀರು ಸಿಗಲ್ಲ ಮೇಲೆ. ಮತ್ತು ಊಟಕ್ಕೆ ಏನಾದರೂ ಸ್ನ್ಯಾಕ್ಸ್ ಟೈಪ್ ಏನಾದರೂ ತಂದರೆ ನಿಮಗೆ ಟೈಮ್ ಪಾಸ್ ಚಲೋ ಆಗುತ್ತೆ. ನೀವು ಈ ಜಾಗನ ನೋಡ್ಬೋದು. ಮತ್ತು ಇಲ್ಲಿ ಬಂದಾಗ ನೀವು ಇಲ್ಲಿನ ಯಾವ ಸಮಾಧಿಗೂ ಏನೋ ಹಾನಿ ಮಾಡಬೇಡಿ. ಏನೋ ಹಾನಿ ನಮ್ಮ ಕಡೆಯಿಂದ ಇದು ರಿಕ್ವೆಸ್ಟ್ನೂ ಇದೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಇಲ್ಲಿ ಇದನ್ನು ಹಾನಿ ಮಾಡೋದಲ್ಲಿ ಮೊದಲು 5,000 ಇತ್ತು, ಈಗ 1,00,000 ದಂಡ ಆಗಿದೆ ಮತ್ತು ಜೈಲ್ಗೂ ಹೋಗ್ಬೋದು. ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ನೀವು ನೋಡ್ಕೊಂಡು. ಇಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಒಂದು ಬೇರೆ ಬಿಳಿ ಕಲರ್ ಟೈಪ್ ಕಮಲ ಅರಳ್ತವೆ, ಕಮಲ ಟೈಪ್ ಇರುತ್ತೆ ಅವು. ಈಗ ಅವು ಇಲ್ಲ, ಅವು ಬೇಸಿಗೆಗಾಲದಲ್ಲಿ ಇರುತ್ತೆ. ಅನಿಸಿದ ಮಟ್ಟಿಗೆ ಇಲ್ಲಿ ಅವರಿಗೆ ನೀರು, ಅವ್ರಿಗೆ ಕುಡಿಯೋಕೆ ನೀರು ಮತ್ತು ದನ ಕರುಗಳಿಗೆ ಕುಡಿಯೋಕೆ ನೀರು ಇಲ್ಲೇ ಕುಡಿತಿದ್ರೇನೋ. ಮುಸ್ರಿ ಪಾತ್ರೆನ ಆ ಕಾಲದಲ್ಲಿ ಇರ್ತಿದ್ದಿಲ್ಲ, ಬಟ್ಟೆನೂ ಬಹುಶಃ ಇರ್ತಿದ್ದಿಲ್ಲ ತೊಳೆಯೋದು. ಕೆಲಸ ಕಡಿಮೆ ಇರ್ತಿತ್ತು, ಬಟ್ಟೆ ತೊಳೆಯೋದಿಲ್ಲ, ಮುಸ್ರಿ ತೊಳೆಯೋದಿಲ್ಲ, ಜಳಕನೂ ಅವಾಗವಾಗ ಮಾಡ್ತಿದ್ರೇನೋ.
ಆದರೆ ಕುಡಿಯೋಕ್ಕಂತೂ ನೀರು ಬೇಕಲ್ವಾ, ಕುಡಿಯೋಕ್ಕೆ ಹತ್ತದೆಲ್ಲ ಮುಗೀತು. ಈಗ ಇಳಿತಿದ್ದೀವಿ. ಪಾ ಇಳಿತಿದ್ದೀವಿ. ಈಗ ಇಳಿಯೋಕ್ಕೆ ಭಾಳ ಹೊತ್ತಾಗಲ್ಲ, ಇಳಿಯೋದು ಭಾಳ ಸ್ಪೀಡಾಗಿ ಇಳಿದು ಬಿಡ್ತೀವಿ. ಹತ್ತೊತ್ನಾಗೆ ಸ್ವಲ್ಪ ಸ್ಲೋ ಆಗಿ ಹತ್ತುತ್ತಿರ್ತೀವಿ, ಏರ್ ಇರುತ್ತಲ್ಲ ಅದಕ್ಕೆ. ಹತ್ತೊತ್ನಾಗ ಇಳಿಯೋತ್ನಾಗ ಏನು ದಾರಿ ಅವಲೇ ಒಂದ್ಸತಿ ಗೊತ್ತಾಗ್ಬಿಟ್ಟಿರುತ್ತೆ, ಸಟ್ ಪಟ್ ಡುಡುಮ್ ಅಂತ ಇಳಿದು ಬಿಡಬಹುದು. ಅದಕ್ಕೆ ಇಳಿದು ಬಂದಿದ್ದೀವಿ, ಕೆಳಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ.